ಇದ್ರೆ ನಾವು ಅವ್ರಿಲ್ಲ ಅಂದ್ರೆ ನಮ್ ಜೀವನ ಇರೋದು ಹೇಳೋದ್ಲೆ ಕೇಳೋರಿಲ್ಲ. ಈ ರೀತಿ ಇದಾಗ್ಬಿಡಿ ಇದಕ್ಕೋಸ್ಕರ ಸರ್ಕಾರ ಯಾವುದು ಸೌಲಭ್ಯಗಳು ಇಲ್ಲ. ಸರ್ ನಿಮ್ ಹೆಸರು? ಸ್ವಾಮಿ ತಿಪ್ಪೇಸ್ವಾಮಿ. ಯಾವ ಊರು? ಚಿತ್ರದುರ್ಗ. ಚಿತ್ರದುರ್ಗ ಸರ್. ಸುಮಾರು ಒಂದು 25 ವರ್ಷದಿಂದ 25 ವರ್ಷದಿಂದ ಆಟನ ಓಡಿಸ್ತಾ ಇವಿ. ಹಾ. ಅದರಿಂದ ಸರ್ಕಾರ ಯಾವುದು ಸೌಲಭ್ಯಗಳು ಇಲ್ಲ. ಸರ್ಕಾರ ಸರ್ಕಾರ ಯಾವ ಸೌಲಭ್ಯ ಕೊಡ್ತಾ ಇಲ್ಲ. ಆಟೋದವ್ರಿಗೆ ಯಾವ್ದು ಸೌಲಭ್ಯ ಬರ್ತಾ ಇಲ್ಲ ಇದುವರೆಗೆ. ಅದರಿಂದ ಸರ್ಕಾರ ಯಾವ್ದು ಮುಂದೆ ತೋರಿಸ್ತಾ ಇಲ್ಲ. ಅದರಿಂದ ಅದೇ ಏನೋ ಒಂದು ಸೌಲಭ್ಯ ಕೊಟ್ರೆ ಆಟೋದವರಿಗೆ ಸ್ವಲ್ಪ ಅನುಕೂಲ ಅನುಕೂಲ ಆಗುತ್ತೆ. ಅದರಿಂದ ಸರ್ಕಾರದಿಂದ ಯಾವ್ದು ಇಲ್ಲ. ಈ ಓಲಾ ಊಬರ್ ಅವುಗಳಿಂದ ಓಲಾ ಊಬರಿಂದ ಏನ್ ಸಮಸ್ಯೆ ಇದೆ, ಯಾಕಂದ್ರೆ ರ್ಯಾಪಿಡ್ ಬೈಕ್ ಬಂದಾಗ ಸ್ವಲ್ಪ ಬೇಜಾನ್ ಹೊತ್ತ ಬಿದ್ದಿದೆ. ಅದರಿಂದ ರ್ಯಾಪಿಡ್ ಬೈಕ್ ನಿಂತ್ರೆ ಮಾತ್ರ ಸ್ವಲ್ಪ ಆಟೋದವ್ರು ಜೀವನ ಮಾಡಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಬೆಳಿಗ್ಗೆ 2 ಅವರ್ ಕೊಡ್ತಾರೆ, ಸಾಯಂಕಾಲ 2 ಅವರ್ ಕೊಡ್ತಾರೆ. 2 ಅವರ್ ಹಿಂಗ್ ಬರೋದೇ ಟ್ರಾಫಿಕ್ ಅಲ್ಲಿ ಏನು ಕಷ್ಟ ಆಗುತ್ತೆ, ಭಯಂಕರ ಕಷ್ಟ ಆಗುತ್ತೆ. ಅದರಿಂದ ಏನ್ ಮಾಡಕ್ ಆಗ್ತಿಲ್ಲ, ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಅದರಿಂದ ಬಹಳ ಸಮಸ್ಯೆಗಳು ಆಗ್ತವೆ. ರ್ಯಾಪಿಡ್ ಬೈಕ್ ನಿಂತ್ರೆ ಏನೋ ಸ್ವಲ್ಪ ಜೀವನ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಜಮೀನ್ ಕಾಲ ಒಂದು ಮನೆ ಮಾಡ್ಕೊಳಕ್ ಆಗ್ತಿಲ್ಲ ಬೆಂಗಳೂರಲ್ಲಿ 30 ವರ್ಷ ದುಡಿದ್ರು. ಅದೊಂದು ಸಮಸ್ಯೆ ಯಾರು ಕೇಳಲ್ಲ. ಅದರಿಂದ ಬೈ ಸಮಸ್ಯೆ ಇದೆ, ಯಾರಿಗೆ ಹೇಳ್ಕೊಳಂಗಿಲ್ಲ. ಅವ್ರ ನೋವು ಅವ್ರು ತಿಂತಾರೆ. ಸರ್ ಇವಾಗ ನೀವು ಹೇಳೋದು ನೋಡ್ತಾ ಇದ್ರೆ ಆಟೋದವ್ರಿಗೆ ಇವಾಗ ಮಾರ್ಕೆಟ್ ಇಲ್ಲ, ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಇವಾಗ ನೀವು ದುಡಿಯೋದ್ರಲ್ಲಿ ಹೆಂಗೆ ನೀವು ಜೀವನ ಸಾಗಿಸ್ತೀರಾ ಅಂತ? ಹಾ. ಅವತ್ತಿಂದ ಅವತ್ತಿಗೆ ಸರಿ ಹೋಗ್ತಾ ಇದೆ. ಸೇವಿಂಗ್ಸ್ ಅಂತ ಏನೂ ಇಲ್ಲ. ಸೇವಿಂಗ್ಸ್ ಮಾಡಕ್ಕೆ ಸೇವಿಂಗ್ ಮಾಡ್ಸ್ಕೊಳ್ಳೋದು ಏನ್ ಉಳಿತಿಲ್ಲ. ಇವಾಗ ನೀವು ಸರ್ಕಾರ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಅಂದ್ರೆ ಯಾವ ರೀತಿ ಸರ್ಕಾರ ನಿಮ್ಗೆ ಹೆಲ್ಪ್ ಮಾಡಿದ್ರೆ, ಅಂದ್ರೆ ಆಟೋದವ್ರಿಗೆ ಒಂದು ಯೋಜನೆ ತಂದ್ರೆ ಯಾವ ರೀತಿ ನಿಮ್ಗೆ ಅದು ಬದಲಾವಣೆ ಆಗುತ್ತೆ? ಯಾವ ಯೋಜನೆ ತರಬೇಕು ಅಂದ್ರೆ ಇವಾಗ ಆಟೋದವ್ರ ಪರಿಸ್ಥಿತಿ ಏನು, ಏನ್ ಚೇಂಜಸ್ ಆಗ್ಬೇಕು ಅಂತ? ಏನ್ ಇಷ್ಟಬೇಕಂದ್ರೆ ಆಟೋದವ್ರಿಗೆ ಇದು ಬಸ್ ಪಾಸ್ ಅಂತ ಇದು ರ್ಯಾಪಿಡ್ ಬೈಕ್ ಇಸ್ಕೊಂಡು ಈಗ ಆಟೋದವರಿಗೆ ತಿಳಿಯಕ್ ಒಂದ್ ದಾರಿ ಕೊಟ್ಟು ಏನು ಇಂಟ ಊಟ ಮುಗಿಸ್ಕೋಬಹುದು. ಅವ್ರು ಬದುಕಿದ್ರೆ ಮನೆ ಹೋದ್ರು ಒಂದು 400 ಗ್ಯಾಸ್ ಖರ್ಚಿಗೆ ಊಟ ತಿಂಡಿ ಕಾಫಿ ಅದು ಖರ್ಚಿಗೆ ಒಂದು 20 ಸೇವ್. ನೀವ್ ಹೇಳೋದ್ ನಿಮ್ ದೃಷ್ಟಿ ಅರ್ಥ ಆಯ್ತು. ಬಟ್ ಬಸ್ ಪಾಸ್ ಇಂದ ಎಷ್ಟು ಬಡವ್ರಿಗೆ ಹೆಲ್ಪ್ ಆಗ್ತಾ ಇರಲಿಲ್ಲ ಸರ್? ಬಡವರಿಗೆ ಹೆಲ್ಪ್ ಆಗುತ್ತಂದ್ರೆ ಹೇಗೋ ನಿಂತು ಕಾಸು ಫ್ಯಾಮಿಲಿಗಳು ಆಟೋ ಬರೋದು, ಯಾರು ಅಫ್ಸೇಸ್ಗಳು ಯಾರು ಬರಲ್ಲ. ಬಂದ್ರೆ ಬೆಳಿಗ್ಗೆ 2 ಅವರ್ ಆಫೀಸ್ಗೆ ಮೇಲೆ ಬರ್ತಾರೆ ಅಷ್ಟೇ. ಕಷ್ಟ ಸುಖಂದಾಗ ಬರೋದೇ ಆಟೋ ಬಡವರು. ಇವಾಗ ನಿಮ್ಗೆ ಕ್ಯಾಬ್ ಇಂದ ಏನು ಸಮಸ್ಯೆ ಇಲ್ವಾ? ಅಂದ್ರೆ ಕ್ಯಾಬ್ ಓಡಿಸೋರಿಂದ ಏನು ಸಮಸ್ಯೆ ಇಲ್ಲ? ಈ ರ್ಯಾಪಿಡೋ ಇಂದಾನೆ ನಿಮ್ಗೆ ಸಮಸ್ಯೆ ಇಲ್ಲ? ಬೆಳಿಗ್ಗೆ 2 ಅವರ್ ಸಾಯಂಕಾಲ ಇಲ್ಲಿ ಇವಾಗ ಸರ್ ಇವಾಗ ಎಷ್ಟೋ ಕಂಪ್ನಿಗಳು ಕೆಲಸ ಮಾಡೋರ್ಗೆ ಅವ್ರಿಗೆ ಅಂತ PF ಸಿಗುತ್ತೆ, ರಿಟೈರ್ಮೆಂಟ್ ಅಂತ ಆದ್ರೆ ಅವ್ರಿಗೆ ಅಂತ ಪೆನ್ಷನ್ ಸಿಗುತ್ತೆ. ಈ ನೀವು ಡ್ರೈವರ್ಸ್ ಗಳು ಏನಿದ್ದೀರಾ, ನೀವು ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಇವ್ರಿಗೆ ಅಂತ ಒಂದು ಏಜ್ ಅಂತ ಆದ್ಮೇಲೆ ಏನು ಬೆನಿಫಿಟ್ ಇಲ್ಲ. ಸೊ ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಈ ರೀತಿ ನಿಮ್ಗೆ ಹೆಲ್ಪ್ ಮಾಡ್ಬೋದು. ಹೆಲ್ಪ್ ಮಾಡಲ್ಲ. ಈಗ ಬೆಣ್ಣೆ ತುಪ್ಪ ಈಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ರ್ಯಾಪಿಡೋದಲ್ಲಿ ಬರೀ ನಮ್ ಕರ್ನಾಟಕದವ್ರೆ ಅಲ್ಲ, ಈ ಬೇರೆ ಭಾಷೆದವರು ಬಂದು ಓಡಿಸ್ತಾ ಇದಾರೆ. ಎಲ್ಲ ಭಾಷೆ ಬರ್ತಾರೆ. ಬೆಂಗಳೂರು ಬಂದ್ರೆ ಎಲ್ಲರೂ ಬರ್ತಾರೆ. ಈ ನೇಪಾಳದವರು ಈ ಓಡ್ಲ ಕೆಲಸ ಅಂತ ಬರ್ತಾರೆ. ಈಗ ಇದಕ್ ಬರ್ತಾರೆ, ಡ್ಯೂಟಿಗೆ ಬರ್ತಾರೆ. ಹೇಳೋರು ಕೇಳೋರು ಇಲ್ಲ. ಕೇಳೋರು ಯಾವ್ದು ಇದು ಒಂಥರ ಬೀದಿ ಇದಾಗ್ಬಿಡಿ, ಬೀದಿ ಬಸ್ ಒಂಥರ. ಬೆಂಗಳೂರು ಒಂಥರ ಬೀದಿ ಬಸ್ ಒಂಥರ ಆಗ್ಬಿಡಿ ಬೆಂಗಳೂರು. ಹೇಳೋದ್ರಲ್ಲಿ ಕೇಳೋರಿಲ್ಲ. ಈಗ ಇರ್ಲಿ ಏನ್ ಚೆಕ್ ಮಾಡೋದು, ಯಾರನ್ನಾಗ್ಲಿ ಒಂದ್ 3 ಸಾವಿರ ಬೋದು ಏನ್ ಮಾಡ್ಕೋತಾರೆ ಜೊತೆಗೆ. ಅದರಿಂದ ಬಾಯಿ ಸಮಸ್ಯೆ ಇಲ್ಲಿರ ಕರ್ನಾಟಕದಲ್ಲಿ ಕ್ಯಾಬ್ ಡ್ರೈವರ್ ಆಟೋ ಡ್ರೈವರ್ಗೆ ಬಾಯಿ ಸಮಸ್ಯೆ ಇದೆ. ಅದನ್ನ ಯಾರು ಮಟ್ಟಕ್ಕಾಗತ್ತೆ ಏನಂದ್ರೆ ಈ ಬೇರೆ ಕಡೆಯಿಂದ ಬಂದಾಗ ಮಾಡ್ಬೇಕು. ಆತರ ಇದ್ರೆ ಮಾತ್ರ ಇಲ್ಲೇ ಜೀವನ ಮಾಡ್ಬೇಕು. ಕೊನೆಯದಾಗಿ ಸರ್ ಈ ಪಬ್ಲಿಕ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಪಬ್ಲಿಕ್ ಅಂತ ಹೇಳ್ತಾರೆ. ಪಬ್ಲಿಕ್ ಅಲ್ಲಿ ಯಾರು ಬಹಳ ಒಳ್ಳೆ ಪಬ್ಲಿಕ್ನೇ ಇದ್ ಮಾಡ. ಪಬ್ಲಿಕ್ ಇದ್ರೆ ನಾವು ನಿಮ್ಮ ಸಂದೇಶ ಸರ್? ಇದ್ರೆ ನಾವು ಅವ್ರಿಲ್ಲ ಅಂದ್ರೆ ನಮ್ ಜೀವನ ಇರೋದು. ಹೌದು, ನಾವು ಇಷ್ಟು ಪಬ್ಲಿಕ್ ಇಷ್ಟು ಇದು ನೋಡ್ಕೊಂತೀವೋ, ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟೇ ನಂಗೆ ರೆಸ್ಪೆಕ್ಟ್ ಆಗುತ್ತೆ. ಇಂಥ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ರೆಸ್ಪೆಕ್ಟ್ ಅಷ್ಟೇ. ಹುಡುಗಿಯರಷ್ಟೇ ದೊಡ್ಡವರಾಗಷ್ಟೇ ಗೌರವ. ಓಕೆ ಸರ್, ಇಷ್ಟೊತ್ತು ನಾನು ಸರ್ ಹತ್ರ ಮಾತಾಡಿದೆ.
ಸೊ ಅವ್ರು ಹೇಳೋ ಪ್ರಕಾರ ಆಟೋ ಓಡಿಸೋರ್ಗೆ ಅವ್ರದೇ ಆದಂತಹ ಕೆಲವೊಂದು ಬೇಡಿಕೆಗಳಿದೆ, ಅವು ಆದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ಈ ರ್ಯಾಪಿಡೋ ಬಂದ್ಮೇಲೆ ಅವ್ರಿಗೆ ಆಗ್ತಾ ಇರೋಂತ ಹೊಡೆತಗಳಿರ್ಬೋದು, ದಿನನಿತ್ಯದ ಜೀವನ ಸಾಗಿಸೋಕೆ ಕಷ್ಟ ಆಗ್ತಾ ಇದೆ. ಅಂದ್ರೆ ಇವತ್ತು ದುಡ್ದಿದ್ದು ಇವತ್ತೇ ಕಳೀತಾ ಇದೀವಿ ಹೊರತು ಸೇವಿಂಗ್ಸ್ ಮಾಡಕ್ ಆಗ್ತಾ ಇಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ಅವ್ರು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಆಗ್ತಾ ಇರುವಂತ ತೊಂದರೆಗಳು ಸರ್ಕಾರದ ಗಮನಕ್ಕೆ ಬಂದು ಇನ್ನಾದ್ರೂ ಏನಾದ್ರೂ ಬದಲಾವಣೆ ತಂದು ಅವ್ರ ಲೈಫಲ್ಲೂ ಕೂಡ ಒಂದು ಖುಷಿಯಾದ ಸಮಯ ಬರ್ಲಿ ಅಂತ ನಾವು ಕೋರ್ಕೊಳ್ಳೋಣ.